ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನು ಹಳ್ಳಕ್ಕೆ ಬೀಳಕ್ಕೆ ನಿನ್ನ ಗುಂಡಿನ ನೀನೇ ತೋಡ್ಕೊಂಡಿಲ್ಲ ದೀಪ. ವತ್ಸಲ, ಬೀಗರ ಮನೆಯಿಂದ ಫೋನ್ ಬರ್ತಾ ಇದೆ. ಸೌಂದರ್ಯ ಅವರು ಫೋನ್ ಮಾಡ್ತಿದ್ದಾರೆ, ಬೇಗ ಬಾಯಿಲಿ. ಏನಂತೆ? ಅಣ್ಣ, ಅವ್ರು ಏನಾದ್ರು ನಮ್ಮ ಮನೇಲಿ ಫಂಕ್ಷನ್ ಇದೆ, ಎಲ್ಲರೂ ಊಟಕ್ಕೆ ಬನ್ನಿ ಅಂದ್ರೆ ಆಗಲ್ಲ ಅಂತ ಹೇಳಲೇಬೇಡ, ನಾವೆಲ್ಲರೂ ಹೊರಟ್ಬಿಡೋಣ. ಫೋನ್ ಇನ್ನೂ ಆನ್ ಮಾಡಿಲ್ಲ, ಮಧ್ಯ ಮಧ್ಯ ಮಾತಾಡಿದ್ರೆ ನಿನಗೆ ಲೌಡ್ ಸ್ಪೀಕರ್ ಹಾಕು. ಏನ್ ಮಾತಾಡ್ತಾರೆ ಅಂತ ನಾನು ಕೇಳಿಸ್ಕೊತೀನಿ. ಮಧ್ಯ ಮಾತಾಡಬಾರ್ದು. ನಮಸ್ತೆ ಸೌಂದರ್ಯ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಯಾವಾಗಲೂ ಚೆನ್ನಾಗೇ ಇರ್ತೀನಿ ಜಯರಾಮ್ ಅವರೇ. ನೀವು ನಿಮ್ಮ ಫ್ಯಾಮಿಲಿಯವರೆಲ್ಲ ಚೆನ್ನಾಗಿದ್ದೀರಾ? ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿದ್ದಾರೆ. ಅಲ್ಲೂ ಕೂಡ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ನಮ್ಮ ಅಳಿಯಂದ್ರು ದೀಪು ಎಲ್ಲರೂ ಆರೋಗ್ಯವಾಗಿದ್ದಾರಲ್ವಾ? ಯಾಕೆ ದೀಪ ನಿಮಗೆ ಫೋನ್ ಮಾಡಲ್ವಾ? ಹಾಗೇನಿಲ್ಲ, ದೀಪು ಫೋನ್ ಮಾಡ್ತಾನೆ ಇರ್ತಾಳೆ. ಅಪರೂಪಕ್ಕೆ ನೀವು ಫೋನ್ ಮಾಡಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಆದರೆ ನಾನು ನಿಮಗೆ ಫೋನ್ ಮಾಡಬಾರ್ದಿತ್ತು ಅಂತ ಹೇಳ್ತಿದ್ದೀರಾ? ಅಯ್ಯೋ ಹಾಗೇನಿಲ್ಲ, ನೀವು ಫೋನ್ ಮಾಡಿದ್ದು ನಿಜಕ್ಕೂ ತುಂಬಾ ಸಂತೋಷ ಆಯ್ತು. ಇಷ್ಟಕ್ಕೆ ಜಾಸ್ತಿ ಖುಷಿ ಪಡ್ಬೇಡಿ ಜಯರಾಮ್ ಅವರೇ. ಈಗ ನಾನು ನೆಕ್ಸ್ಟ್ ಹೇಳೋ ವಿಷಯ ಕೇಳಿದ್ರೆ ಇನ್ನೂ ಡಬ್ಬಲ್ ಖುಷಿ ಪಡ್ತೀರಾ. ಹೌದಾ? ಏನು ಹೇಳಿ ಮೇಡಮ್? ನಾಳೆ ಏನು ದಿನ ಹೇಳಿ? ನಾಳೆ 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 ದಿನ ಏನು ಸ್ಪೆಷಲ್ ಇದೆ ಅಂತ ಹೇಳಿ ಅಂತ ಹೇಳಿದೆ. ಕ್ಷಮಿಸಿ ಮೇಡಮ್, ಗೊತ್ತಾಗ್ತಾ ಇಲ್ಲ. ನೀವೇ ಮುಂದೆ ನಿಂತು ನಿಮ್ಮ ಮಗಳು ಮತ್ತೆ ಚಿರು ಮದುವೆ ಮಾಡಿಸಿದೀರಾ, ಅಂಥದ್ರಲ್ಲಿ ಅವ್ರ ಆನಿವರ್ಸರಿ ನಿಮಗೆ ನೆನಪಿಲ್ವಾ? ಸೊ ನಾಳೆ ಅವರಿಬ್ಬರ ಆನಿವರ್ಸರಿ ಪ್ರಯುಕ್ತ ನಮ್ಮ ಮನೆಯಲ್ಲಿ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ನೀವು ನಿಮ್ಮ ಕುಟುಂಬದವ್ರು ಎಲ್ಲರೂ ಬರಬೇಕು. ಹಾ, ನಾವೆಲ್ಲ ಕ್ಷಮಿಸಿ ಮೇಡಮ್, ನಾಳೆ ಸ್ಟೇಷನ್ನಲ್ಲಿ ಒಂದು ಇಂಪಾರ್ಟೆಂಟ್ ಡ್ಯೂಟಿ ಆಗ್ಬಿಟ್ಟಿದ್ದಾರೆ. ನಾನಂತೂ ಬರೋಕ್ಕೆ ಆಗಲ್ಲ. ನಾ ಬರೋಕ್ಕಾಗಲ್ಲ ಅಂದಮೇಲೆ ವತ್ಸಲ ಅಂಬುಜನೂ ಬರೋಕ್ಕಾಗಲ್ಲ. ಅಂದರೆ ನಿಮ್ಮ ಮಗಳ ಅವಳಿನ ಆನಿವರ್ಸರಿ ಪಾರ್ಟಿಗೆ ನಿಮ್ಮ ಮನೆಯಿಂದ ಯಾರು ಬರಲ್ವಾ? ನಾವು ಬರೋಕ್ಕಾಗಲ್ಲ ಅಂದರೆ, ಬೇಕಾದರೆ ನರಸಿಂಹನ್ ನಾನು ಅಲ್ಲಿ ಕಳಿಸ್ತೀನಿ. ಈಗ ಹೇಗಿದ್ರು ನರಸಿಂಹ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಆಯಿತು, ಆದರೆ ನರಸಿಂಹ ಯಾವಾಗ ಬೆಂಗಳೂರಿಗೆ ಬಂದ ನಮಗೆ ಗೊತ್ತೇ ಇಲ್ವಲ್ಲ. ಅದು ಮೊನ್ನೆ ಅವನಿಗೆ ಕೆಲಸ ಸಿಕ್ತು, ಅದಕ್ಕೆ ಅವನು ಬೆಂಗಳೂರಿನಲ್ಲೇ ಇದ್ದಾನೆ. ಸರಿ, ಮಿಸ್ ಮಾಡದೆ ನರಸಿಂಹನಾದರೂ ಕಳಿಸಿ. ಖಂಡಿತ ಕಳಿಸ್ತೀನಿ ಮೇಡಮ್. ಸರಿ, ನನಗೆ ಬೇಕಾಗಿದ್ದು ಇದೆ. ನರಸಿಂಹ, ನಾಳೆ ಆನಿವರ್ಸರಿ ಪಾರ್ಟಿಗೆ ಯು ಆರ್ ಮೋಸ್ಟ್ ವೆಲ್ಕಮ್.